ಬಲತ್ಕರಿಸುವುದಕ್ಕಾಗಿ ಬಿಟ್ಟು ಹೋದ್ರೆ ಒಳ್ಳೆಯದು. ಗೊತ್ತಾಯ್ತಲ್ಲ ನಿನ್ಗೆ? ಯಾವುದು ನೋಡಿದ್ಯಾ? ಪ್ರಾಯದ ಪುರುಷ, ಪ್ರಾಯ ಸಮರ್ಥ ಹೆಣ್ಣು, ನಾವಿಬ್ಬರು ಒಂದಾಗಿ ನಡೆಸುತ್ತಿರುವಂತಹ ಪುಣ್ಯತಮವಾಗಿರುವಂತಹ ಬಲಾತ್ಕಾರ ಎನ್ನುವ ಸನ್ನಿವೇಶವನ್ನು ಹಾಳುಗೆಡಹುದಕ್ಕೆ ಬಂದ ಸ್ವಲ್ಪ ಅಚೈಲ. ಇದು ನಿನಗೆ ಪುಣ್ಯತಮ ಕೆಲಸ. ಸ್ವಲ್ಪವಾದ್ರೂ ರಸಿಕತೆ ಬೇಕಾ ಮನುಷ್ಯನಿಗೆ? ನಮಗೆ ರಸಿಕತೆ ಇದ್ರೆ ಹಾಗೇನು? ರಸಿಕತೆ ಅಂತ ಹುಟ್ಟಬೇಕು ಅಂತ ಆದ್ರೆ ಇಬ್ಬರ ಮನಸ್ಸು ಒಂದಾಗಿರಬೇಕು. ನಿನ್ನಂತ ಹಾಗಲ್ಲ, ಬಲಾತ್ಕರಿಸುವುದಕ್ಕೆ ಮುಂದಾಗುತ್ತಾ ಇದೆಯಾ ನೋಡು. ಇಬ್ರು ರಸಿಕತೆಯನ್ನ ಹೊಂದಿ ಸೇರಿದ್ರೆ ಅದಕ್ಕೆ ಬಲಾತ್ಕಾರ ಅಂತ ಹೇಳ್ತಾರೆ. ಅದಾಗುದಿಲ್ಲ. ರಸಿಕತೆ ಅಂತ ಹೇಳಿದಕ್ಕೆ ಹೇಳಿದ್ ನನಗೆ ಅಗತ್ಯವೇ ಇಲ್ಲ. ನಮ್ಗೆ ಮತ್ತೊಬ್ಬರಿಗೆ ರಸಿಕತೆ ಬೇಡ, ನಮ್ಗೆ ರಸಿಕತೆ ಹುಟ್ಟುತ್ತಾ ವ್ಯವಸ್ಥೆ ಆದ್ರೆ ಆಯ್ತು. ಇವಳೇ ಹಾಕ್ಬೇಕು, ಬೇರೆ ಯಾರು ಸಿಗುದಿಲ್ಲ. ಪ್ರಾಣಿಗಳು ಸಿಗುದಿಲ್ಲ ನಿನಗೆ. ಪ್ರಾಣಿಗಳು ನಿನ್ನಂತವ್ರಿಗೆ ಆದಿಲ್ಲ. ನಾವು ಮುರಿಗಳು ಅದನ್ನೆಲ್ಲ ಬಿಟ್ಟವರು. ನಮಗ್ ಬೇಡ ರಸಿಕತೆ ಅನ್ನುವುದೇ ಹೌದಾದ್ರೆ ಅದ್ರ ಮಾಡು. ಅದಾಗ್ಲಿಕ್ಕೆ ಇಲ್ಲ. ರಸಿಕತೆಯು ಯಾರಲ್ಲಿ ಇರ್ತುಂಟು? ಪ್ರಾಣಿಗಳಲ್ಲಿ. ಯಾಕೆ ಋಷಿಮುನಿಗಳಲ್ಲಿ ಅಂತ ಸೇರಿದವರು ಇಲ್ವೋ? ಇಲ್ವೋ? ಇಲ್ಲಿ ಸೂರ್ಯನ ಕೂಡ್ಲಿಲ್ವೋ? ಯಾರನ್ನು ಕುಡಿತಾನೆ? ಯಾರು ಕುಡಿತಾರೆ? ನೀವೇ. ಕುದುರೆಯನ್ನು ಕೂಡ್ಲಿಲ್ವೋ? ಅದಕ್ಕೆ ತಪ್ಪಾಗ್ಲಿಲ್ವೋ? ತಪ್ಪೆಂತದ್ದು? ಯಾಕೆ ತಪ್ಪಲ್ಲ? ಈಗ ದೇವತೆಗಳು ಅದು ಮಾಡಬಹುದು, ತಾನವರಾಗಿ ನಾವು ಮಾಡಿದ್ರೆ ಹೇಗೆ ತಪ್ಪಾಗ್ತದೆ? ತಪ್ಪಲ್ಲ, ನಾನು ಮಾಡುವಂತೆ ಹೇಳುತ್ತಾನೆ. ಯಾಕೆ ಅಲ್ಲಲ್ಲ. ಈಗ ಅವ್ರು ಮಾಡಿದ್ದ ಹಾಗಲ್ವಾ? ನಾನು ಇವರನ್ನೇ ಆಯ್ಕೆ ಮಾಡಿಕೊಡಿದ್ದೀನಿ, ತಪ್ಪೇನು? ನಾನು ಹೇಳಿದ್ದು ತಪ್ಪು ಅಂತಲ್ಲ. ನೀನು ಬಲಾತ್ಕರಿಸುವುದು ನಿನ್ನ ರಸಿಕತೆ ಹೌದು ಅಂತಾದ್ರೆ ಇವಳು ಬೇಡ, ಪ್ರಾಣಿಗಳನ್ನು ನೋಡುವಂತೆ ಆಗ್ಲಿಕ್ಕಿಲ್ಲ. ನಮ್ಗೆ ಇವಳೇ ಬೇಕು ಅಂತ ಬಂದದ್ದು. ಅದೇ ಈಗ ಸೂರ್ಯನಿಗೆ ಬೇರೆ ಪ್ರಾಣಿಗಳು ಕಂಡಿಲ್ವಾ? ಆದ್ರೆ ಅವಳನ್ನೇ ಕುಡಿದ. ಯಾಕೆ ಕುಡಿದ? ಯಾಕೆ ಅದು ಹೇಳ್ಬೇಕು ನೀವು. ನನಗೆ ಗೊತ್ತಿಲ್ಲ, ನೀನು ಹೇಳು. ಅದು ನೀ ತಿಳ್ಕೊಂಡು ಬರ್ಬೇಕು. ಅದಲ್ಲ ಎಲ್ಲ ನಾವೇ ಹೇಳ್ತಾ ಬಂದ್ರೆ ನೀನ್ ಕಂಠಪಾಠ ಮಾಡ್ಕೊಡ್ಬೋದು. ಅದಲ್ಲ ಕಂಠಪಾಠ ಅಲ್ಲ, ನೀ ಹೇಳಿದ ವಿಷಯ ಹೇಳಿ ನೀನಲ್ವ, ನೀ ಹೇಳಬೇಕು. ಈ ಪ್ರಪಂಚದಲ್ಲಿ ಏನು ಆಗುತ್ತದೆ ಹೋಗುತ್ತದೆ ಎನ್ನುವ ವಿಷಯ ಜ್ಞಾನಿಗಳಾದಂತ ನಮಗೆ ಗೊತ್ತಿದೆ. ಅದು ಗೊತ್ತಿದ್ರೆ ಹೇಳು. ನಿಮಗೆ ಹೇಳಬೇಕು ಅನಿವಾರ್ಯತೆ ನಮಗಿಲ್ಲ. ಹಾಗೆ ಬರ್ಬೇಕು. ನಿಮಗೆ ನೀವು ಮಾಡಿದ ಮಾತ್ರ ಸತ್ಯ ಅಂತ ಆಗುದಿಲ್ಲ. ಅದಲ್ಲ. ಯಾಕೆ? ಈಗ ಧರ್ಮಾತ್ಮರು ಅಂತ ಎನಿಸಿಕೊಂಡವರು ದೇವತೆಗಳು ಎಷ್ಟು ತಪ್ಪು ಮಾಡಲಿಲ್ಲ ದೇವತೆಗಳು ಇರಬಹುದು. ಮತ್ತೆ ಹಾಗಿದ್ರೆ ದಾನವರು ಅಂತ ನೀವು ಆಕ್ಷೇಪ ಮಾಡಿ ನಮ್ಮನ್ನ ತಪ್ಪಿತಸ್ಥರು ಅಂತ ಮಾಡುವುದು ಯಾಕಾಗಿ? ನಾವು ತಪ್ಪಿತಸ್ಥರು ಅಂತ ಯಾಕೆ ಹೇಳುವುದು? ಯಾಕೆ? ಒಪ್ಪಿಗೆ ಇಲ್ಲದಿದ್ದಂತ ಹೆಣ್ಣನ್ನು ನೀನು ಬಲಾತ್ಕರಿಸುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ, ಅವಳಿಗೆ ಒಪ್ಪಿಗೆ ನಷ್ಟ ಇತ್ತಾ? ಯಾರು? ಅವಳಿಗೆ ಒಪ್ಪಿಗೆ ನಷ್ಟ ಉಂಟು ನನಗೆ. ಆಗ್ಲಿಕ್ಕೆ ನಮಗೆ ಬೇಕು ಅಂತ ಬಂದದ್ದು. ಅವಳು ಆಗುದಿಲ್ಲ ಅಂತಲೇ ಬಲಾತ್ಕಾರ ಕೊಟ್ಟು ಅವಳು ಆಗುದಿಲ್ಲ ಅಂತ ಹೊರಡ್ತಾ ಇದ್ದಾಳೆ. ಅದಕ್ಕಾಗಿ ಆಕೆ ಅಬಲೆ, ಆಕೆಯನ್ನು ರಕ್ಷಿಸುವುದಕ್ಕಾಗಿ ಬಂದವ ನಾನು. ಕೇಳ್ತೀಯ? ಅಬಲೆಯನ್ನೇ ನಮ್ಮಂತವ್ರು ಬಲಾತ್ಕಾರ ಮಾಡೋದು ಬಿಟ್ರೆ ಸಬಲೆ ಇದ್ದಲ್ಲ ಪಕ್ಕನ ಹೋಗುದಿಲ್ವ? ಅದು ಹೇಳುವುದು ನಿಮ್ಮಂತವರು ಪ್ರಯತ್ನ ಮಾಡುವುದು ಅದಕ್ಕಾಗಿ. ಸಬಲೆಯ ಮೇಲೆ ಕೈ ಮಾಡಿದ್ಯಾವುದು ಅಂತ ಪೆಟ್ಟಿನ ಬರ್ಬೇಕಾಗ್ತದೆ ಎಂಬ ಕಾರಣಕ್ಕಾಗಿ ಇಂಥದ್ದು ಮಾಡು. ಎಂತದ್ದು ಇಲ್ಲ. ನಾವೆಲ್ಲ ಮನ್ಸು ಮಾಡಿದ್ರೆ ಹೇಗೆ ಗೊತ್ತಾ? ಏನು? ಪೆಟ್ಟಿ ಬಿದ್ದು ಬೀಳಿ ಅಂತ ಒಂದ್ ಕೈ ನೋಡ್ಕೊಂಡೇ ಬರುವವರು. ನಮಗೆ ಪೆಟ್ಟೆಲ್ಲ ಹೊಸ್ತಲ್ಲ. ಮರ್ಯಾದೆ ಬಿಟ್ಟವರು ವ್ಯವಹಾರ ಹಾಗೆ. ಸುಮ್ಮನಿರ್ತೀಯ? ಇವತ್ತು ಬಿದ್ದದ್ದು ಕಡಿಮೆ ಆಯ್ತು, ಮೊನ್ನೆ ಹೆಚ್ಚು ಬಿದ್ದೋಳವ್ರು ನಾವು. ಅದಕ್ಕೆಲ್ಲ ಹೆದರುವುದೇ ಇಲ್ಲ. ಅಲ್ಲ, 3 ಬಿಟ್ಟವರು ವ್ಯವಹಾರವೇ ಹಾಗೆ. ಅದಕ್ಕೆ ಹೌದು. ಈ ಪ್ರಪಂಚದಲ್ಲಿ ದೊಡ್ಡವ ಯಾರು ಕೇಳಿದ್ರೆ 3 ಬಿಟ್ಟವ ನಮ್ಮಂತವ್ರು. ಅದನ್ನೇ ಹೆದರಬೇಡ ಸೇರ್ಸು. ಅದನ್ನೇ ನೀನು ಅನುಸರಿಸುತ್ತೇ ಅಂತಾದ್ರೆ ನಮ್ಮದೇನು ಆಕ್ಷೇಪ ಇಲ್ಲ. ನಿನ್ನ ಆಕ್ಷೇಪ ಕಟ್ಟಿಕೊಂಡು ನಾವು ಉದ್ಧಾರ ಆಗುದಿಲ್ಲ. ಅದು ಯಾವ ಕಾರಣಕ್ಕೂ ಆಗುದಿಲ್ಲ. ನಿರೀಕ್ಷೆಯೂ ಇಲ್ಲ. ನಿಮ್ಮಂತವ್ರು ಉದ್ಧಾರ ಕಟ್ಕೊಂಡು ನನಗೆ ಅಂತ ಆಗ್ಬೇಕು. ನಾವು ಮಾಡೋದು ಮಾಡ್ತಾ ಇರ್ತೇವೆ. ಅದು ನೀವು ಯಾವತ್ತು ನಿಮ್ಮ ಜೀವಮಾನದಲ್ಲಿ ಅದನ್ನೇ ಮಾಡುವುದು ಗೊತ್ತಿದೆ. ಅದಕ್ಕಾಗಿ ಬಂದು ತಡೆದದ್ದು ಅಷ್ಟೇ. ಇವಾಗ ಈಕೆಯನ್ನು ಬಿಟ್ಟು ಹೋದ್ರೆ ಒಳ್ಳೆಯದು. ಇವಾಗ ನೀನು ನನ್ನ ಮಾತನ್ನ ಕೇಳಿ ಬಿಟ್ಟು ಹೋಗದೇ ಇದ್ರೆ ನಾನು ಬಿಟ್ಟು ಹೋಗ್ತೇನೆ ಅಂತ ಭಾವಿಸ್ಕೊಳ್ಬೇಡ. ಇಷ್ಟೆಲ್ಲ ಹೇಳಿದ್ದು ಯಾಕಾಗಿ? ನೀನು ಕೆಟ್ಟವನಾದ್ರೂ ಕೂಡ ಮಾತನ್ನ ಕೇಳಿ ಬದುಕಿದೆಯಾ ಅಂತಾದ್ರೆ 100 ಕಾಲ ಇರಲಿ ಅಂತ. ಅದು ಕೇಳಲಿಲ್ಲ ಅಂತಾದ್ರೆ ಇವತ್ತಿಗೆ ನಿನ್ನ ಬದುಕಿನ ಅಂತ್ಯವಾಗುತ್ತದೆ. ಅದು ಹೇಗೆ? ಶಾಪ ಕೊಡ್ತೇನೆ. ಇಷ್ಟು ಒಳಗೆ ಒಂದು 150-200 ಶಾಪ ಹಾಗೆ ಬಿಟ್ಕೊಂಡು ಅದಕ್ಕೆ ನಾವು ಹೆದರ್ಲಿಲ್ಲ. ಇನ್ನು ನಿನ್ನ ಹೊಸ ಶಾಪಕ್ಕೆ ನಾವು ಹೆದರ್ತೇವ? ಹೆದರುವುದಿಲ್ಲ ನೀನು. ಯಾಕೆ? ಒಮ್ಮೆ
ನೀ ಹೇಳಿದ ಅಷ್ಟೂ ಶಾಪಗಳು ಒಂದಾಗಿ ನಿನ್ನ ಅಂತ್ಯ ಕಾಣುವಾಗ ಅದೆಲ್ಲ ಯಾವಾಗ ಕೊನೆಗಾಲಕ್ಕಲ್ವ ಅದು ಬರುವುದ್ರೊಳಗೆ ನಾವೇನ್ ಮಾಡ್ಬೇಕು ಮಾಡಿ ಹೋಗ್ತೇವೆ ನೋಡು ಶಾಪ ಬಂದಿದೆ ಅಂತ ತಲೆ ಬಿಸಿ ಮಾಡ್ತಾ ಕುಳಿತುಕೊಂಡ್ರೆ ಸಾವು ತಪ್ಪದ ತಪ್ಪುದಿಲ್ಲ. ಹಾಗಾದ್ರೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಉಂಟೆ, ಅನುಭವಿಸದೆ ಹೋದ ಜೀವ ಮತ್ತೆ ಆತ್ಮ. ನಾವು ಕೇಳಿದ್ದುಂಟು, ಭೂಮಿಯಲ್ಲಿ ನೀನಿಷ್ಟು ಅನುಭವಿಸು ಎನ್ನುವ ಹಾಗೆ ವಿಧಾತ ಬರೆದು ಕಳಿಸಿ ಕೊಡ್ತಾನಂತ. ಅವ ಪುಣ್ಯತಮವಾದ ಕಾರ್ಯ ಅಂತ ಏನೂ ಅನುಭವಿಸದೆ ಮತ್ತೆ ಅವನಿಗೆ ಹೋದಾಗ ಅವನ ಪಾಪ ಪುಣ್ಯಗಳನ್ನ ತುಲನೆ ಮಾಡಿ ಮತ್ತೆ ಪುನಃ ಅವನ ಪಾಪ ಪುಣ್ಯವನ್ನು ಅವನ ಬೆನ್ನಿಗೆ ಬಿಗಿದು ಮತ್ತೆ ಪುನಃ ಭೂಮಿ ಕಳಿಸ್ಕೊಡ್ತಾನಂತೆ. ಆ ರಗಳೆಲ್ಲ ಬೇಕಾ? ಒಂದೇ ಜನ್ಮಕ್ಕೆ ಎಲ್ಲ ಅನುಭವಿಸುವ ಮೇಲೆ ನಡೆದು ಬಿಡುವ. ಇವತ್ತು ಮುಗಿಸೇ ಬಿಡ್ತೇಯಲ್ಲ. ನೀನು ಮತ್ತೂ ಅನುಭವಿಸುವುದಕ್ಕಿದೆ. ಇರ್ಲಿ ಬರ್ಲಿ, ಹಾಗಂತ ಶಾಪ ಕೊಡ್ತೇನೆ. ಅಂದ್ರೆ ಮತ್ತೊಂದು ನಾವು ಹೆಣ್ಣುಮಕ್ಳು ಸಿಗ್ಲಿ ಅಂತ ಕೊಡು. ಯಾರು ನಿನ್ ಜೀವಮಾನದಲ್ಲಿ ಅದೇ ನೋಡ್ತಾ ಹೋಗು. ನಮ್ಗೆ ಓದಿ ಬಿಟ್ಟರೆ ಬೇರೆ ತಲೆ ವಿಷಯ ಇದೆ. ಅದೇ ಗೊತ್ತಿ ಅದಕ್ಕಾಗಿ ಇಷ್ಟು ಮಾಡಿದ್ದು ಅಂತ ಯೋಚನೆ ಮಾಡುದಿಲ್ಲ. ದಿವಸಕ್ಕೊಂದು 15-20 ಬಂದ್ರೆ ಹಾಗಂತ ಶಾಪವನ್ನ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಏನ್ ಮಾಡ? ಶಾಪ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಕೊಡುವುದಿಲ್ಲ. ಎಂತ ಮರ್ತೋಯ್ತೇನ? ಮರೆಯುವ ಪ್ರಶ್ನೆ ಇಲ್ಲ. ಯಾರು ನೀನ? ನೀನ್ ಇಲ್ಲಪ್ಪ, ನಾನು ಯಾರಿಗೂ ಹೇಳ್ಕೊಡುದಿಲ್ಲ. ಅಲ್ಲಪ್ಪ, ಹಾಗೇನಿಲ್ಲ, ಎಂತದ್ದು ಇಲ್ಲ. ಎಂತವ್ರಿಗೆ ಕಳಿಸ್ಲಿಕ್ಕೂ ನಾ ಸಾಕು ಅಷ್ಟು ತಿಳ್ಕೊಂಡಿದ್ದೇನೆ. ಅದಿಲ್ದಿದ್ರೆ ನಾವು ಬದುಕ್ತೇವ. ನಿಮ್ಮಂತ ರಕ್ಕಸರು ದೊಡ್ಡವರಾದದ್ದೇ ಹಾಗೆ. ನಾವೆಲ್ಲ ಕಳಿಸಿಯೇ ಬಂದದ್ದು. ಹೌದೌದು, ಬಹಳ ಕಡಿಮೆ. ಶಾಪ ಕೊಡ್ತಾ ಇದ್ದೆ, ಏನ್ ಮಾಡೋಣ? ಇವಾಗ ನೀವು ವರವನ್ನ ಪಡೆದಿದ್ಯಲ್ಲ, ಅದಕ್ಕಾಗಿ ಇನ್ನ ಪಾಲು ಶಾಪವನ್ನ ಕೊಡುವುದಿಲ್ಲ. ಅದೆಲ್ಲ ಗಟ್ಟಿ ಮಾಡ್ಕೊಂಡೇ ಬರುತ್ತೆ ನಾವು. ಹೌದೌದು, ನೀನು ಅಷ್ಟಿರುವುದರಿಂದ ಎಷ್ಟು ಮಾತಾಡುದು ಅಂತ ಗೊತ್ತಾಗುತ್ತಾ ಇದೆ ಅಷ್ಟೇ. ಹಾಗಂತ ಈಕೆ ನಿನ್ನ ಪಾಲಿ ಸಿಗ್ತಾಳೆ ಅಂತ ಭಾವಿಸ್ಕೊಳ್ಬೇಡ. ಸಿಗದೆ ರೀತಿ ವ್ಯವಸ್ಥೆ ಮಾಡ್ತೇನೆ. ದಿಗ್ಬಂಧನ ಇವಾಗ ಸ್ಪರ್ಶಿಸ. ಎಷ್ಟು ಪ್ರಯತ್ನಿಸಿದ್ರು ಅವಳನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಅವ ಭಾಷೆ ಬರ್ತಿದ್ದವ, ಎಂತ ಜಪ್ಪೀಲಿ ಏನಪ್ಪ, ಅದಂತ ಜಪ್ಪೀಲಿ ಏನಪ್ಪ, ಆಬಾಲಿಯ ನಂಗೆ ಜಪ್ಪೀಲಿ ಅಂದಾಗ ಅವನು ಸತ್ತೋಗ್ರಿ. ಬಂದವ ಏನೋ ಒಟ್ಟಾರೆ ಒಂದಿಷ್ಟು ಹೇಳಿದ ಹೋದ. ಅವನ ಮಾತಿಗೆ ಒಂದು ತಲೆ ಇಲ್ಲ, ಬುಡ ಇಲ್ಲ. ಹೋಗಿ ಇವಳನ್ನು ಮುಟ್ಟುವುದಕ್ಕೆ ಮುಂದಾದ್ರೆ ಅವನು ಕೊನೆಗೇನೋ ಒಂದು ಹೇಳಿ ಹೋದ. ಹೀಗಂದ ಸ್ಪರ್ಶಿಸುವಂದ, ಹೀಗಂದ ಸ್ಪರ್ಶಿಸುವಂದ. ಎಂತ ಸ್ಪರ್ಶಿಸುವುದು ಅವನು ಪಾರ್ವತಿ ಹೋಗ್ಲಿಕ್ಕೆ. ನೋಡಿದ್ರ, ಇವಳೊಂದು ಆಡ ಕುಸುಮ ನಾಡಮಲ್ಲಿಗೆಯಾಗಿ ಬೆಳಗಲಿ ಎನ್ನುವ ಹಾಗೆ ಆಸೆ ಪಟ್ಟೆ. ಅಲ್ಲ, ನನ್ನಂತ ದೇವರ ಮುಡಿಗೇರ್ಲಿ ಅಂತ ಆಸೆ ಪಟ್ಟೆ. ಇವಳಿಗೆ ಯೋಗ ಇಲ್ಲ, ಅವನು ಹಣೆ ಬರ ಇಲ್ಲ. ನಮ್ಗೆ ಆಸೆ ಪಟ್ಟದ್ದೆಲ್ಲ ನೀರಿನಲ್ಲಿ ಮಾಡಿದ್ರೆ ಹೋಮ ಅಂತ ಹಾಳಾಗಿ ಹೋಗ್ಲಿ. ಇವಳು ಸಿಗದಿದ್ರೆ ಅನು ಮತ್ತೆ ಯಾರು ಸಿಗ್ತಾರೆ ಅಂತ ನೋಡಿ.